ವಿಷಯ ಅದ. ಯಾಕಂದ್ರೆ ಈ ದೇಶದ ಅತ್ಯಂತ ಪ್ರಮುಖ ಭಾಗ ಮೊದಲನೇದಾಗಿ ಸಂಸತ್ತಿನಲ್ಲೇ ಲೋಕಸಭಾ ಜನರಿಂದ ಆಯ್ಕೆಯಾಗಿ ಹೋದಂಥವ್ರು ಅಲ್ಲಿಂದ ಸಾಕಷ್ಟು ಅಲ್ಲೂ ಅಪರಾಧಿಗಳ ಸಂಖ್ಯೆ, ಕೋಟ್ಯಾಧೀಶರ ಸಂಖ್ಯೆ ಸಾಕಷ್ಟು ಅದ. ಅದೇ ರೀತಿಯಾಗಿ ರಾಜ್ಯಸಭೆಯಲ್ಲಿ 225 ಸದಸ್ಯರಿದ್ದಾರೆ. ಅವರಲ್ಲೂ ಕೋಟ್ಯಾಧೀಶರು, ಅಲ್ಲಿಯೂ ಅಪರಾಧಿಗಳನ್ನ ಕೊಂಡಂಥವರು ಸಾಕಷ್ಟು ಕಾಣ್ತಾರೆ. ನಿಜವಾಗಿಯೂ ಇವೆರಡೂ ಮನೆಗಳಲ್ಲಿ ಇವು ಇರಲೇಬಾರದು. ಇದು ಯಾವಾಗ ಇದು ಬಂದಾಗ್ತದೆ, ಕಡಿಮೆ ಆಗ್ತದೆ? ಒಳ್ಳೆಯವರು ಯಾವಾಗ ಇಲ್ಲಿ ಒಳಗೆ ಸೆಲೆಕ್ಷನ್ ಆಗ್ತಾರೆ, ಒಳ್ಳೆಯವ್ರಿಗೆ ಯಾವಾಗ ಭವಿಷ್ಯ ಸಿಗ್ತದೆ ಅನ್ನೋದು ಭಾಳಷ್ಟು ಸಲ ಪ್ರಶ್ನೆ ಮಾಡ್ಕೊಳ್ತಾ ಇರ್ತೀನಿ ನಾನು. ಯಾಕಂದರೆ ನಮ್ಮ ವ್ಯವಸ್ಥೆ ಒಳ್ಳೆಯದಾಗಬೇಕಾಗಿತ್ತು, ಶುದ್ಧ ಆಗಬೇಕಾಗಿತ್ತು, ಜನಪರ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಈ ಅಪರಾಧೀಕರಣ ಅಥವಾ ಕೋಟ್ಯಾಧೀಶರ ಹಾವಳಿ ಈ ಎರಡೂ ಸಭೆಯಲ್ಲಿ ಇರಬಾರ್ದು. ಯಾಕೆಂತಂದ್ರೆ ಹಾಗಂತ ಶ್ರೀಮಂತರು ಅದ್ರ ಎಂಟ್ರ್ ಆಗಬಾರಂತಲ್ಲ. ಆದ್ರೆ ಇದರಲ್ಲಿ ಮ್ಯಾಕ್ಸಿಮಮ್ ಏನಪ್ಪ ಅಂತಂದ್ರೆ ಭಾಳಷ್ಟು ಕೋಟ್ಯಾಧೀಶರು ಕೇವಲ ತಮ್ಮ ಹಿತರಕ್ಷಣೆಗಾಗಿ, ಹಿತಾಸಕ್ತಿಗಾಗಿ ಆಯ್ಕೆ ಹೋಗಿರ್ತಾರೆ ಅನ್ನೋ ಸಹಿತ ಅಷ್ಟೇ ಸತ್ಯದ. ಯಾಕಂದರೆ ಅವ್ರಿಗೆ ಒಂದು ಪೊಸಿಷನ್ ಬೇಕಾಗಿರ್ತದೆ, ಸಾಮಾಜಿಕವಾಗಿ ಅರ್ಥವ್ಯವಸ್ಥೆ ಗಳಿಸಿರ್ತಾರೆ. ಅವರು ಸಾಕಷ್ಟು ನೂರಾರು ಸಾವಿರಾರು ಕೋಟಿಗಳನ್ನು ಅವು ಉಳಿಸಬೇಕಾಗಿರ್ತದೆ. ಇವೆಲ್ಲ ಕಾರಣಕ್ಕಾಗಿ ಇನ್ನೂ ಅಪರಾಧೀಕರಣದ ಸಹ ಸಾಕಷ್ಟು ಇದ್ದಾವಿದ್ರಲ್ಲ, ಅದನ್ನೆಲ್ಲ ಉಳಿಸುವ ಸಲುವಾಗಿ, ಅದರ ಪ್ರೊಟೆಕ್ಷನ್ ಮಾಡೋ ಸಲುವಾಗಿ, ತಮ್ಮನ್ನು ರಕ್ಷಣೆ ಮಾಡೋ ಸಲುವಾಗಿ ಈ ರಾಜ್ಯಸಭಾ ಮತ್ತು ಲೋಕಸಭೆಗೆ ಸದಸ್ಯರಾಗಬೇಕು, ವಿಧಾನಸಭೆಗೆ ಸದಸ್ಯರಾಗಬೇಕು ಅಂತ ಭಾಳ ಜನ ಬಯಸ್ತಾ ಇರ್ತಾರೆ. ಯಾಕಂದರೆ ಇವ್ರೊಳಗೆ ಬಂದಪ್ಪ ಅಂತಂದರೆ ಅವ್ರ ಮೇಲೆ ಇದ್ದಂಥ ಆರೋಪಗಳಾಗಲಿ, ಅಪರಾಧಿ ಕ್ರಿಯೆಗಳಾಗಲಿ, ಮತ್ತೇನೂ ಇರಲಿ, ಅವುಗಳು ಏನಪ್ಪ ಅಂದ್ರೆ ಬದಿಗೆ ಸರಿಸಿ ಹೋಗ್ಬಿಡ್ತಾವೆ ಅನ್ನೋದು ಒಂದು ಸಾಮಾನ್ಯವಾದ ನಮಗೆ ನಾವು ಕಾಣ್ತಾ ಇದ್ದೀವಿ. ಅದು ನಮ್ಮ ಸಂವಿಧಾನ ನಿರ್ಮಾತೃಗಳು ಏನು ಕನಸು ಕಂಡಿದ್ರು, ಇಲ್ಲಿ ಎಂಥವ್ರು ಬರಬೇಕು, ಯಾರು ಇರಬೇಕು, ಜನಪರ ಸೇವೆ ಮಾಡೋಂಥವ್ರು ಹೇಗಿರಬೇಕು, ಅವರು ಯಾವ ರೀತಿ ಆದರ್ಶಗಳು ಒಳಗೊಂಡಿರಬೇಕು ಅನ್ನೋದ್ರ ಬಗ್ಗೆ ತಮ್ಮದೇ ಕನಸುಗಳನ್ನು ಕಟ್ಕೊಂಡು ಈ ಒಂದು ಏನಪ್ಪ ಅಂದ್ರೆ ನಮ್ಮ ಲೋಕಸಭೆಯನ್ನು, ರಾಜ್ಯಸಭೆಯನ್ನು, ನ್ಯಾಯಾಂಗವನ್ನು, ಅದಕ್ಕೆಲ್ಲ ಕಾರ್ಯಾಂಗವನ್ನು ರಚನೆ ಮಾಡಿದ್ರು ಅವರು. ಮತ್ತು ಅವರು ಒಬ್ಬ ವಿದ್ವತ್ತ, ಪ್ರಾಮಾಣಿಕ ಮತ್ತು ಪ್ರಜೆಗಳ ಪರವಾಗಿರುತ್ತಿರುವ ದೃಷ್ಟಿಕೋನದಿಂದ ಬರುವುದರಿಂದಾಗಿ ಅವರು ವಿಶೇಷವಾಗಿ ಬಡವರು ಇರ್ತಾರೆ ಅನ್ನೋ ಸಾಮಾನ್ಯ ನಂಬಿಕೆ. ಮತ್ತು ಇವತ್ತು ಅನೇಕ ಸಹಿತ ಬಡವರು, ಅತ್ಯಂತ ಕೆಳಗೆ ಬಿದ್ದಂಥ ಸಮಾಜಗಳಿಂದ ಮೇಲೆ ಬಂದಂಥವ್ರು ಇರ್ತಾರೆ. ಅದು ಸುಳ್ಳಿನಲ್ಲ. ಅವರು ಇಡೀ ಸಮುದಾಯಕ್ಕೆ, ಇಡೀ ಜನಾಂಗಕ್ಕೆ ಒಳ್ಳೇದು ಮಾಡ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ನಮ್ಮಲ್ಲಿ ಸರಳ ಒಂದು ಗಾದೆ ಮಾತದ, ಸರಸ್ವತಿ ಇದ್ದರೆ ಲಕ್ಷ್ಮೀ ಇರೋಂಗಿಲ್ಲ, ಲಕ್ಷ್ಮೀ ಇದ್ದರೆ ಸರಸ್ವತಿ ಇರುವಂಗಿಲ್ಲ ಅಂತ. ಇದರ ಅರ್ಥ ಏನಂದರೆ ಶ್ರೀಮಂತರಿಗೆ ವಿದ್ಯೆ ಹತ್ತುವುದಿಲ್ಲ, ಅವರು ವ್ಯಾಪಾರ ಮಾಡ್ತಾ ಇರ್ತಾರೆ. ಅವ್ರಿಗೆ ರಕ್ಷಣೆ ಕೊಡ್ಕೊಂಡು ಅವ್ರಿಗೆ ಬುದ್ಧಿ ಹೇಳುವಂಥ ಸ್ಥಾನದೊಳಗೆ ಲಕ್ಷ್ಮಿ, ಇದು ನಮ್ಮ ಸರಸ್ವತಿ ಇರ್ತಾಳೆ ಅಥವಾ ಬ್ರಹ್ಮ ಇರ್ತಾಳ ಅಥವಾ ಗಣೇಶ ಇರ್ತಾಳೆ ಒಂದು ನಂಬಿಕೆ, ದೈವದ ಕಲ್ಪನೆ ಇಟ್ಕೊಂಡು ಬಂದಂಥದ್ದು. ಹೀಗಾಗಿ ಅವ್ರು ಬಡವರು ಇರ್ತಾರೆ ಅನ್ನೋ ಒಂದು ಸಾಮಾನ್ಯ ನಂಬಿಕೆ. ಈಗ ನೋಡಿರಿ, ಶಾಲಾ ಶಿಕ್ಷಕರು ಮೊದಲಿಗೂ ಬಡವರಿದ್ದರು, ಈಗೂ ಬಡವರು ಇದ್ದಾರೆ. ಇನ್ನೂ ಇವತ್ತು ಸ್ವಲ್ಪ ಪೇಮೆಂಟ್ ಹೆಚ್ಚಾಗಿರ್ಬೋದು ಆ ಮತ್ತು ಬೇರೆ. ಹೀಗಾಗಿ ಒಂದು ಆದರ್ಶದ ನೆಲೆಗಟ್ಟಿನಲ್ಲೇ ನಮ್ಮ ಅಂಬೇಡ್ಕರ್ ಅವರಾಗಿರ್ಬೋದು, ಇನ್ನುಳಿದ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಿದವರಾಗಿರ್ಬೋದು, ಈ ಒಂದು ಏನಪ್ಪ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ಮಾಡಿದರು. ಅದರಲ್ಲೂ ರಾಜ್ಯಸಭೆ ಇದ್ದಿದ್ದು ವಿದ್ವತ್ತಿದ್ದಂಥವರು, ಪ್ರಾಮಾಣಿಕರು, ಸಮಾಜದ ಕಳಕಳಿ ಇದ್ದಂಥವರು, ಮತ್ತು ಅದೇ ಕಾಲಕ್ಕೆ ಒಳ್ಳೆಯ ಸಾಹಿತಿಗಳು, ಒಳ್ಳೆಯ ಚಿತ್ರ ನಿರ್ಮಾಪಕರು, ವಿಜ್ಞಾನಿಗಳು, ಇಂಥವರೆಲ್ಲ ಅದರಲ್ಲಿ ಸೇರಿಕೊಂಡು ಈ ಒಂದು ಕೆಳಮನೆಗೆ ಆಯ್ಕೆ ಅಂತ, ಜನರಿಂದ ಆಯ್ಕೆ ಅಂತ ಲೋಕಸಭೆ ಜನರಿಗೆ ಒಂದು ಮಾರ್ಗದರ್ಶಕರಾಗಿರಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಈ ಒಂದು ಏನಪ್ಪ ಅಂದ್ರೆ ರಾಜ್ಯಸಭೆ ರಚನೆ ಮಾಡಿದ್ರು. ಆದರೆ ಇವತ್ತು ಏನಾಗಿದೆ ನೋಡ್ರಿ, 225 ಏನಿವರು ರಾಜ್ಯಸಭಾ ಸದಸ್ಯರಿದ್ದಾರೆ, ಅವ್ರದ್ದು ಆಸ್ತಿ ಯಾವ ರೀತಿ ಅದಪ್ಪ ಅಂದ್ರೆ ಅದು ಹೇಳಲಿಕ್ಕೆ ಆಗೋದಿಲ್ಲ. ಕೋಟಿಗಳಲ್ಲಿ, ಕೋಟ್ಯಾಧೀಶ್ವರ ಹೆಚ್ಚು ಕಡಿಮೆ ಎಲ್ಲರೂ. ಅದರಲ್ಲೂ 19,602 ಕೋಟಿ ಇವರ ಆಸ್ತಿ. ರಾಜ್ಯಸಭಾ ಸದಸ್ಯರು 225 ಮಂದಿ ಇದ್ದಾರೆ ಇವರು. ಇದರಲ್ಲೇ ಒಂದಿಷ್ಟು ಜನ ಕಡಿಮೆ ಇರ್ಬೋದು, ಇನ್ನು ಕೆಲವಷ್ಟು ಹೆಚ್ಚು ಇರ್ಬೋದು. ಆನ್ ಆರ್ ಎವರೇಜ್ ಏನಪ್ಪ ಅಂದ್ರೆ ಇಲ್ಲಿ ಹೇಳೋದು ಇನ್ನೊಂದು ಏನಪ್ಪ ಅಂದ್ರೆ ಈ ಒಂದು 225ರಲ್ಲೇ ಒಂದು 31 ಜನ ರಾಜ್ಯಸಭಾ ಸದಸ್ಯರು ಕೋಟಿಗಳನ್ನು ಗಳಿಸಿದಂಥವ್ರು ಹೋದಾರ. ಹೀಗಾಗಿ ಇಲ್ಲೇ ಕೌಂಟ್ಲೆಸ್ ಮನಿ ಇದು ಬರಬಾರ್ದಾಗಿತ್ತಿಲ್ಲ. ಯಾಕಪ್ಪ ಅಂತಂದ್ರೆ